ನಮಸ್ಕಾರ ಸ್ನೇಹಿತರೆ, ನಾವಿವಾಗ ಬಂದಿದ್ದೀವಿ ಪರಿಶಿನಿ ಕಡುಬು ಮುತ್ತಪ್ಪನ್ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸತಿ ಕೂಡ ಬಂದಿದ್ದೆ ನಾನು. ತುಂಬಾನೇ ಚೆನ್ನಾಗಿರುವಂತಹ ಜಾಗ ಅಂದರೆ ಮುತ್ತಪ್ಪನ್ ದೇವಸ್ಥಾನ. ನಾವು ಕರ್ನಾಟಕದಿಂದ ಬಂದಿರೋರು ಎಷ್ಟೋ ಜನ ಬರ್ತಾರೆ ಇಲ್ಲಿಗೆ ಮುತ್ತಪ್ಪನ್ ಸ್ವಾಮಿ ದರ್ಶನ ಪಡ್ಕೊಳ್ಳೋಕ್ಕೆ. ಅದೇ ರೀತಿ ನಾವು ಕೂರ್ಗಲ್ಲಿ ಕೂಡ ಸುಮಾರು ದೇವಸ್ಥಾನಗಳನ್ನ ನೋಡ್ಬೋದು. ಬನ್ನಿ ಇವಾಗ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಕಾರು ಹಿಂಗೆ ನಡ್ಕೊಂಡು ಹೋದರೆ ದೇವಸ್ಥಾನದ ಪಾದದ ಹತ್ರ ಹೋಗ್ಬೋದು. ನೋಡಿ ಹೋಗೋಣ. ನಿಮ್ಗೊಂದು ಗೊತ್ತಿರಬೇಕು, ನಾನೊಂದು ವ್ಲಾಗ್ ಹಾಕಿದ್ದೆ. ಆ ವ್ಲಾಗಲ್ಲಿ ಹೇಳಿದ್ದೀನಿ ಮುತ್ತಪ್ಪನ ದೇವಸ್ಥಾನದ ಏನೇನೆಲ್ಲ ಆಚರಣೆ ಮಾಡ್ತಾರೆ, ಹೆಂಗಿದೆ ಏನು ಅಂತ ಆ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ವಿಶೇಷತೆ ಕೂಡ ನಿಮ್ಗೆ ಗೊತ್ತಿದೆ. ಬನ್ನಿ, ಕ್ರೌಡ್ ಇದೆ, ನೋಡ್ಕೊಡ್ತೀನಿ. ಹೋಗೋ ಕ್ರೌಡ್ ಇದೆ. ವಿಶೇಷತೆ ಏನಂದರೆ ಇಲ್ಲಿ ಶ್ವಾನಗಳನ್ನ ಪೂಜೆ ಮಾಡ್ತಾರೆ ಅಂತ ನಾನೊಂದು ವ್ಲಾಗಲ್ಲಿ ಪೂರ್ತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಯಾರಾದರೂ ಆ ವ್ಲಾಗ್ನ ಇನ್ನೂ ನೋಡಿಲ್ಲ ಅಂತಂದರೆ ನನ್ನ ಪ್ರೊಫೈಲಲ್ಲಿದೆ, ಒಂದು ಸತಿ ಹೋಗಿ ನೋಡಿ. ಈ ಮುತ್ತಪ್ಪನ ದೇವಸ್ಥಾನದ ವಿಶೇಷತೆಯನ್ನು ನೀವು ನೋಡ್ಕೋಬೋದು. ಬನ್ನಿ ಸ್ನೇಹಿತರೆ, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ಎಂಟ್ರೆನ್ಸ್ ಮುತ್ತಪ್ಪನ ದೇವಸ್ಥಾನಕ್ಕೆ. ಪರಿಶಿನಿ ಮುತ್ತಪ್ಪನ್. ದಿಲೀಪ್ ಏನೋ ಲಾಟ್ರಿ ತಗೊಂಡವನೇ, ಲಾಟ್ರಿ ಹೊಡೆಯುತ್ತೆ ಅಂತ. ಬನ್ನಿ ನೋಡೋಣ. ಏನೋ ಲಾಟ್ರಿ ತಗೊಂಡು ಅಣ್ಣ ಲಾಟ್ರಿ ತಗೊಂಡವನು. ಏನಕ್ಕೆ? ಲಾಟ್ರಿ 50 ರೂಪಾಯಿ 50 ರೂಪಾಯಿ ಒಂದು ಟಿಕೆಟು, 2 ಟಿಕೆಟ್ ಇಸ್ಕೊಂಡಿದ್ದೀನಿ. ಬಂದರೆ 1 ಕೋಟಿ ಬರುತ್ತೆ. 1 ಕೋಟಿ ಹೇಳಿಲ್ವಾ? ಒಂದು ಪ್ರಶ್ನೆ ನಿಮ್ಮ ಬದುಕಿನ ಬದಲಾಯಿಸಿ. 1 ಕೋಟಿ ಬರುತ್ತೆ. ಅಂದ್ರೆ ನಿಮ್ಗೆಲ್ರೂ ಉದ್ಧಾರ ಮಾಡ್ತೀನಿ. ಉದ್ಧಾರ ಮಾಡ್ತಾನೆ. ಉದ್ಧಾರ ಅಂತ ಮಾಡೋದಿಲ್ಲ. 50 ರೂಪಾಯಿ ಕೊಟ್ಟು 2 ಟಿಕೆಟ್ ತಗೊಂಡಲ್ಲ. 100 ರೂಪಾಯಿ ಟಿಕೆಟ್. 100 ರೂಪಾಯಿ 100 ರೂಪಾಯಿ ಕೊಟ್ಟು 2 ತೊಂದಿರೋದು. 100 ರೂಪಾಯಿ ಕೊಟ್ಟು 2 ಟಿಕೆಟ್ ತಗೊಂಡವನೆ. ಕೋಟಿ ಗೆಲ್ಲೋದಕ್ಕೆ ಲಾಟ್ರಿ. ಅಕಸ್ಮಾತ್ ಔಟ್ ಆಫ್ ಸ್ಟೇಟ್ ಬರುತ್ತಂತೆ. SMS ಬಂದ್ಬಿಟ್ಟು ಇವ್ರ ನಂಬರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದು ಹೆಂಗೆ SMS ಬರುತ್ತೆ ಅಂತ ಗೊತ್ತಿಲ್ಲ. ಹೌದು, ಅದು ಹೆಂಗೆ SMS ಬರುತ್ತೆ? ಸ್ಕ್ಯಾಮ್ ನೋಡಿ, ಮುತ್ತಪ್ಪನ ಸ್ವಾಮಿ ದೇವಸ್ಥಾನದ ಹಿಂಭಾಗ ಇದು. ಅಂದರೆ ಇದು ದಿಸ್ ಇಸ್ ಬ್ಯಾಕ್ ಸೈಡ್ ಗೇಟ್. ಈ ಕಡೆ ಇದೆಯಲ್ಲ, ಇದು ಹಿಂಭಾಗದ ಗೇಟು. ಮುಂದೆಗಡೆ ಆ ಕಡೆ ಹೋಗ್ಬೇಕು. ಬನ್ನಿ, ಆಡಾರ. ಸೊ ನೋಡಿ, ಇಲ್ಲಿ ಹೋದ್ಸತಿನೂ ಬಂದಿದ್ದೀನಿ. ಪೂರ್ತಿ ವ್ಲಾಗ್ನ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಕೋಬೋದು. ಮುತ್ತಪ್ಪನ ಸ್ವಾಮಿದು ತುಂಬಾ ವೈರಲ್ ಆಯಿತು. ಸೊ ಇಲ್ಲಿ ನಮ್ಮ ಪೆಟ್ಸು, ನಾವು ಪ್ರೀತಿಸುವಂಥ ಪ್ರಾಣಿಗಳು, ಬೆಕ್ಕೆ ಆಗಲಿ, ಶ್ವಾನಗಳಾಗಲಿ, ಏನಾದರೂ ಆಗಲಿ ಕಳೆದೋದ್ರೆ ಇಲ್ಲಿ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋದರೆ ಇಲ್ಲಿ ಸಿಕ್ಬಿಡುತ್ತೆ. ಏನೇ ಆಗಿರಲಿ ಸಿಕ್ಕುತ್ತೆ ಅಂತಲೂ ಹೇಳ್ತಾರೆ. ತುಂಬಾ ಚೆನ್ನಾಗಿರುವಂಥ ಜಾಗ ಸ್ನೇಹಿತರೆ ಇದು. ಒಳಗಡೆ ಎಲ್ಲ ಕ್ಯಾಮ್ರಾ ಅಲ್ಲೋರಿಲ್ಲ, ಅದಕ್ಕೆ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಆದರೆ ಹೆಂಗೋ ಬಾ ನೋಡಿ, ಇಲ್ಲಿ ಕಾಲು ತೊಳ್ಕೊಂಡು ಕ್ಲೀನಾಗೆ ಒಳಗಡೆ ಹೋಗ್ಬೋದು. ಫುಲ್ ಸೆಕೆ ಅಂದರೆ ಸೆಕೆ, ಫುಲ್ ಟ್ಯಾನ್ ಆಗ್ತಾ ಇದ್ದೀನಿ. ತಣ್ಣಗೆ ಮಿಡ್ಲ್ ಖರಾಬ್గా ఉంది. ಹಾಯ್ ಮಚ್ಚ, ಹಾಯ್ 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 ಫ್ರೆಂಡ್. ಇಲ್ಲಡಿ ಲೈಕ್ ಹಾಯ್ ಬನ್ನಿ ಫ್ರೆಂಡ್ಸ್, ಇಲ್ಲಿ ಕ್ರಾಪ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಚಿಕ್ಕದಾಗಿರೋ ಕ್ರಾಪ್. ದಿಲೀಪ್ನ ಕರೀತಿದೆ ಬಾ 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 ಅಂತ. ಇದು ಬಂದು ಫೀಮೇಲು. ಇಲ್ಲಿ ಮೇಲೆ ಐತೆ ನೋಡಿ, ಈ ಕಡೆ ಮೇಲು. ಹೆಂಗ್ ಕಂಡಿಡ್ದೆ ನೀನು ಫೀಮೇಲ್ ಮೇಲೆ? ಅವ್ರು ಅದೇ ಕೆಲಸ ಮಾಡೋದಲ್ಲ, ಬ್ರೀಡಿಂಗ್ ಮಾಡ್ತೀವಿ. ಬ್ರೀಡಿಂಗ್ ಮಾಡ್ತೀಯಾ? ಬ್ರೀಡಿಂಗ್ ಮಾಡ್ತೀಯಾ? ಬ್ರೀಡಿಂಗ್ ಅವರೇ ಮಾಡ್ತಾರೆ. ಸ್ನೇಹಿತರೆ, ಆಚೆ ಹೋಗೋಣ. ಆಗೋಯ್ತು ಎಲ್ಲ. ಶ್ವಾನಗಳನ್ನು ಈ ದೇವಾಲಯದ ಒಳಗಡೆ ಬಿಟ್ಕೊಳ್ತಾರೆ ಅಂದರೆ ನೀವು ನಂಬ್ತೀರಾ? ಬ್ರಾಹ್ಮಣನಾಗಿದ್ರೂ ಬೇಟೆಯಾಡಿ ಮಾಂಸವನ್ನು ತಿನ್ನುತ್ತಿದ್ದ ಈ ದೈವ ಯಾರಿಗಾದ್ರೂ ಗೊತ್ತಾ? ಬನ್ನಿ ಈ ದೇಗುಲದ ಇತಿಹಾಸವನ್ನ ತಿಳ್ಕೊಳ್ಳೋಣ. ಕಣ್ಣೂರಿನ ಪರಿಶಿನಿ ಕಡುಬು ಮುತ್ತಪ್ಪನ್ ದೇವಸ್ಥಾನ. ಇಲ್ಲಿ ಮುತ್ತಪ್ಪನ್ ಎಂಬುವ ದೈವ ಇಲ್ಲಿಯೇ ನೆಲೆಸಿರುವಂತಹ ಜಾಗ. ಇಲ್ಲಿನ ದೈವ ಶಿವ ಮತ್ತು ವಿಷ್ಣುವಿನ ರೂಪ ಎಂಬುವುದು ಜನರ ನಂಬಿಕೆ.
ಇನ್ನು ಇಲ್ಲಿನ ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋದಾದ್ರೆ, ಒಮ್ಮೆ ಬ್ರಾಹ್ಮಣ ವಂಶದ ದಂಪತಿಗಳು ಮಗು ಇಲ್ಲದ ಕಾರಣ ಶಿವನಲ್ಲಿ ಪ್ರಾರ್ಥಿಸಿದಾಗ ನದಿಯ ತೀರದಲ್ಲಿ ಮಗುವೊಂದು ಪತ್ತೆ ಆಗುತ್ತೆ. ಆ ಮಗುವನ್ನು ದೇವರ ಕೃಪೆ ಎಂದು ತೆಗೆದುಕೊಂಡು ಬಾಲ್ಯದಿಂದ ಚೆನ್ನಾಗಿ ಬೆಳೆಸ್ತಾರೆ. ಆದ್ರೆ ಆ ಮಗು ಬೆಳೀತಾ ಕಾಡು ಪ್ರಾಣಿಗಳ ಬೇಟೆಯಾಡಿ ತಿನ್ನುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದು ಈ ಹುಡುಗನ ಅಭ್ಯಾಸವಾಗುತ್ತೆ. ಈ ವಿಷಯ ತಿಳಿದ ಬ್ರಾಹ್ಮಣ ದಂಪತಿಗಳಿಗೆ ಬೇಜಾರಾಗಿ ಮಗುವನ್ನು ಒಮ್ಮೆ ದಂಡಿಸಿದಾಗ ಆ ಮಗು ಪರಶಿವನ ರೂಪದಲ್ಲಿ ದರ್ಶನ ನೀಡಿ ಪರಶಿನ ಕಡವಿನಲ್ಲೇ ನೆಲೆಸುತ್ತಾರೆ. ಮುತ್ತಪ್ಪನಿಗೆ ಶ್ವಾನಗಳು ಇಷ್ಟವಾದುದರಿಂದ ಇಲ್ಲಿನ ಶ್ವಾನಗಳನ್ನು ದೇವರಂತೆ ಪೂಜಿಸುತ್ತಾರೆ. ಎಷ್ಟೋ ಜನ ಅವರ ಮನೆಯಲ್ಲಿ ಶ್ವಾನಗಳು ಕಳೆದೋದ್ರೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಆ ಶ್ವಾನಗಳು ತಾನಾಗಿ ಮನೆಗೆ ಹಿಂತಿರುಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮುತ್ತಪ್ಪನ 2 ಪಾತ್ರಗಳಾದ ತಿರುವಪ್ಪನ್ ಮತ್ತು ವೇಲಾಟಂನ ಪೂಜೆಗಳು ನಡೆಯುತ್ತೆ. ಸ್ವತಃ ದೈವದೊಂದಿಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬಹುದು. ಹೆಂಗಿತ್ತು ದೇವಸ್ಥಾನ? ಚೆನ್ನಾಗಿತ್ತಪ್ಪ. ಬಿಸಿಲು ಹೆಂಗಿದೆ? ಬಿಸಿಲು ಮಾತ್ರ ಮುಕ್ಳರೆ ನೋಡಿ ಸೆಕೆಂಡ್ ಹೆಂಗ್ ಸುರಿತಿದೆ, ಅಷ್ಟು ಬಿಸಿಲಿದೆ ಇಲ್ಲಿ. ಉಪ್ಪೇ ಬೇಡ ಸರ್ ಇಲ್ಲಿ. ಉಪ್ಪು ನಮ್ಮ ಈ ಬೆವರು ನೀರೇ ದೋಸೆಗೆ ಉಪ್ಪು. ಏನ್ ಗೊತ್ತಾ, ಇಲ್ಲಿ ಅಷ್ಟು ಬಿಸಿಲು ಇಲ್ಲ ಸ್ನೇಹಿತರೆ, ಬಿಸಿಲೇನೋ ಕಮ್ಮಿ ಇದೆ, ಆದರೆ ಹ್ಯುಮಿಡಿಟಿ ಜಾಸ್ತಿ ಇದೆ ಇಲ್ಲಿ. ಅದರಿಂದ ಹಬೆಗೆ ತುಂಬಾ ಶೆಕೆ ಆಗ್ತಿದೆ. ನಾನೆಲ್ಲೋ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಕ್ಲೌಡಿ ಆಗಿತ್ತು, ಆದರೆ ಮಳೆನೂ ಇಲ್ಲ ಏನೂ ಇಲ್ಲ. ಫುಲ್ ಶೆಕೆ ಅಂದ್ಕೊಳ್ಳಿ. ಬನ್ನಿ, ಅಲ್ಲಿ ಬೋಟಿಂಗ್ ಇದೆ, ಎಲ್ಲ ನಿಂತಿದ್ದಾರೆ ಅದರಲ್ಲಿ. ಹಾಂ, ಇದರಲ್ಲೂ ಹೋಗ್ಬೋದು, ಅದರಲ್ಲೂ ಹೋಗ್ಬೋದು. ಪ್ರೈಸ್ ಡಿಸ್ಕೌಂಟ್ ಬಂದೆ. ಯಾವ್ದ್ರಲ್ಲಿ ಹೋಗೋಣ? ಇದ್ರಲ್ಲಿ ಹೋಗೋಣ, ಅಲ್ಲಿ ಮುಂದೆ ಇರೋ ದೊಡ್ಡ ಲಾಂಚಲ್ಲಿ ಹೋಗೋಣ. ಬಾ, ಪ್ರೈವೇಟ್ ಬೋಟ್ ತರಿಸ್ತೀನಿ. ಪ್ರೈವೇಟ್ ಹೋಗೋಣ. ಪ್ರೈವೇಟ್ ಬೋಟ್ ಇದೆ ಅಂತೆ, ಬರತ್ತದಿಲ್ಲ, ಬನ್ನಿ ಹೋಗೋಣ. ನೋಡಿರ 50 ರೂಪಾಯಿ ಮಚ್ಚ. ಇದು ದೊಡ್ಡಲ್ಲಿ ಹೋಗೋದ್ರೆ, ದೊಡ್ಡ ಬೋಟಲ್ಲಿ ಹೋದ್ರೆ 50 ರೂಪಾಯಿ, ಅದರಲ್ಲಿ ಹೋದ್ರೆ ಗೊತ್ತಿಲ್ಲ. ಅದೆಷ್ಟು? 500. ಹೌ ಮೆನಿ ಪೀಪಲ್? ಎಷ್ಟು ಜನ? कितना? 4 आदमी. ऑल 500. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. 20-25 ಮಿನಿಟ್ಸ್ ನೋಡಿ. 20-25 ಮಿನಿಟ್ಸ್ಗೆ ಇದ್ರಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಅದ್ರಲ್ಲಿ 500 ರೂಪಾಯಿ. 500 ರೂಪಾಯಿ. ಅದು ದೊಡ್ಡದು ಬಂದ್ಬಿಟ್ಟು 50 ರೂಪಾಯಿ, ಚಿಕ್ಕದು ಬಂದ್ಬಿಟ್ಟು 500 ರೂಪಾಯಿ. 4 ಜನಕ್ಕೆ 500 ರೂಪಾಯಿ ಅಂತ. ಅದು 100 ರೂಪಾಯಿ ಕೊಡ್ತಾನೆ. 150. ಹಾಂ, ಲೆಟ್ಸ್ ಗೋ. ನೆಗೋಷಿಯೇಟೇ ಸೆಷನ್ ಮಾಡ್ರ, ನೆಗೋಷಿಯೇಟ್ ಮಾಡ್ರು, ಕಮ್ಮಿ ಮಾಡಿಸ್ರು. ಏನು ಮಚ್ಚ? ಏಯ್ ಮಚ್ಚ, 400 ರೂಪಾಯಿ ಮಾಡಿಸ್ ಮಚ್ಚ. ಹಾಂ, ನೆಗೋಷಿಯೇಟ್ ಮಾಡ್ತಾರೆ. ಅಣ್ಣ ಮಕ್ಕಳ್ದಂಗೆ ಹೇಳ್ತಾರೆ, 1 ರೂಪಾಯಿ ಕಮ್ಮಿ ಮಾಡಲ್ಲ, ಬರಂಗಿದ್ರೆ ಬಾಯ್ ಹೋಗ್ಬೇಕ. ಜೈ ಜಕ್ಕಮ್ಮ. ಓಯ್ ಬನ್ನಿ ಸ್ನೇಹಿತರೆ, ಹೋಗೋಣ. ನೋಡಿ ಸ್ನೇಹಿತರೆ, ದಿಲೀಪ್ ಬಾಯ್ ಬಂತು. ಬನ್ನಿ ಸ್ನೇಹಿತರೆ, ನಮ್ಮ ಗಾಡಿ ರೆಡಿ ಆಗ್ತಿದೆ, ಹೊರಡೋಣ. ಮುಂದೆ ಒಂದು ಬೋಟ್ ಬರ್ತಾ ಇದೆ ನೋಡಿ. ಎಲ್ಲ ಜಾಲಿ ಎಲ್ಲೆಲ್ಲ ಬರ್ತಾವ್ರೆ ನೋಡಲಿ. ಜಾಲಿಯಾಗಿ ಒಂದು ರೌಂಡ್ ಹೋಗಿ ಬರ್ತಾ ಇದಾರೆ. ಇವಾಗ ನಾವು ಎಲ್ಲೇ ಮೊಸ್ಲೆ, ಎಲ್ಲೇ ಮೊಸ್ಲೆ ಕಡ್ಡಿಲೆ. Thanks, uncle.
ಸ್ನೇಹಿತರೆ ನಮ್ಮ ಮುಂದೆ ಇರುವಂತ ದೇವಸ್ಥಾನದ ವ್ಯೂ ನೋಡಿ ಹೆಂಗಿದೆ ಅಂತ ಇವಾಗ ನೋಡಿ. ಮುತ್ತಪ್ಪನ ದೇವಸ್ಥಾನದ ಮುಂದೆನೇ ಹೋಗ್ತಾ ಇದೀವಿ. ಬಟ್ ಟರ್ನ್ ನೋಡ್ಕೊಂತಾ ಇದೀವಿ ನೋಡಿ ಸ್ನೇಹಿತರೆ. ಪ್ರಸಾದ ತಗೊಂಬಂದು ತಿಂತವ್ರೆ, ಒಂದು ಸ್ವಲ್ಪನೂ ಕೊಡ್ದಿರಾ. ದನ ತಿಂದಂಗೆ ತಿಂತಾ ಇದ್ದಾರೆ ಪ್ರಸಾದ ಅಂದ ತಕ್ಷಣ ಎತ್ತಿಕೊಂಡ್ಬಿಟ್ಟು ನಿನ್ನೆಗಡೆ ಮಾನ ಮರಿದೆ ಹೋಗ್ಬಿಡುತ್ತೆ ಪ್ರಸಾದಕ್ಕೆ ಹೋಗಿದ್ದೀವಿ ಅಂತ. ಪ್ರಸಾದ ತಿನ್ನೋದ್ರಲ್ಲಿ ಏನಿದೆ ಹೇಳ್ರಿ? ನೋಡಿ ಇವನ್ ಥರ ಮಾನ ಮರ್ಯಾದಿಲ್ದಿರ ಹಸು ಥರ ತಿಂತಾನೇ ಇರಬೇಕು. ಇಬ್ರು ಜಗಳ ಆಡ್ತವ್ರೆ, ಇಬ್ರು ಜಗಳ ಆಡ್ತಿದ್ದಾರೆ ಸ್ನೇಹಿತರೆ. ಕೊಬ್ಬರಿ ಕೊಬ್ಬರಿಕಾಯಿ ನೀವು ಕೊಡುಗರು ಚೆನ್ನಾಗಿದೆ. ಇದು ಯಮತ್ರ ಪೌಂಡ್ರ ಈ ಯಮತ್ರ ಶಾಸ್ತ್ರ ಹೇಳ್ತಾರೆ ನೋಡಿ. ಇದು ಯಮನೆ ಆಲ್ರೆಡಿ ಇಸ್ಕೊಂಡಿದ್ದೆ ಒಂದು 5 ಡಿಸ್ಕೌಂಟ್ ಆಲ್ರೆಡಿ ಫುಲ್ ಆಗಿದೆ. ಎಲ್ಲೆಲ್ಲಿ ಲಾಟ್ರಿ ಮಾರೋರು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ಹೋಗೋನೆ, ಅಲ್ಲೆಲ್ಲ ಹೋಗಿ ವಿಚಾರಿಸ್ತವನೆ ಹೆಂಗ್ ಲಾಟ್ರಿ ಹೊಡಿಯುತ್ತೆ ಅಂತ. ಅಯ್ಯೋ ದೇವ, 100 ರೂಪಾಯಿ ಕೊಟ್ಬಿಡೋದು ಅಂದರೆ 1 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿಗೆ ಬೆಳೆ ಬಾಳೋಷ್ಟು 1 ಕೋಟಿ ಬರುತ್ತೆ ಅಂತ ತುಂಬಾ ನಂಬಿಕೆ ಇದೆ ಸ್ನೇಹಿತರೆ. ಕಷ್ಟಪಟ್ಟು ದುಡಿಬೇಕು ಅನ್ನೋದು ಇವ್ನು ಇಲ್ವೇ ಇಲ್ಲ. ಲಾಟ್ರಿ ಇಲ್ಲಿ ಬಂದ್ಬಿಟ್ಟು ಒಂದ್ಸತಿ ಫುಲ್ ಆಗಿದ್ದಾರೆ, ಇನ್ನೊಂದ್ಸತಿ ಫುಲ್ ಆಗ್ಬೇಕಂದ್ಬಿಟ್ಟು ಮತ್ತೆ ಹೋಗ್ತಾ ಇದಾರೆ. ಮತ್ತೆ ಹಳ್ಳಿಗೆ ಬೀಳ್ತಾನೆ ಸ್ಕ್ಯಾಮ್ ಆಗಕ್ಕೆ. ಕೋಟಿ ರೂಪಾಯಿ ಅಂದ್ಬಿಟ್ಟು ಅದು ಯಾವತ್ತು ಕೋಟಿ ರೂಪಾಯಿ ಇಟ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ದಿಲೀಪ ಏರ್ ಪ್ಲಾಂಟೇಶನ್ ರಾ ದಿಲೀಪ್ ದಿಲೀಪ್ಗೆ ಕೂತು ಬಿರ್ತೈತೆ, ಅದಕ್ಕೆ ಒಂದು ನೋಟ್ ಬನ್ನಿ ಕಾರ್ ತಗೊಂಡು ಇವಾಗ ಹೋಗೋಣ. ಇನ್ನೊಂದೇನು ಗೊತ್ತಾ, ಕಣ್ಣೂರಿಗೆ ಬಂದಿದ್ದೀವಿ. ಯಾವ ಧೈರ್ಯದಲ್ಲಿ ಅಂದರೆ ರೂಮೂ ಬುಕ್ ಮಾಡಿಲ್ಲ ಇನ್ನು. ನಾವು ಇವಾಗೆ ಹೋಗಿ ಬುಕ್ ಮಾಡ್ಕೊಂಡು ಹೋಗ್ಬೇಕು.